ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆ ಬಡಿದಾಟ. ದೆಹಲಿಗೆ ಹೋಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಲ್ಲಾದರೂ ಏನಾದರೂ ಸಾಲ್ವ್ ಆಗುತ್ತೋ ಏನೋ, ಅಥವಾ ಕ್ಯಾಬಿನೆಟ್ ರೀಶಫಲ್ಗೆ ಏನಾದರೂ ಪರ್ಮಿಷನ್ ತೊಗೊಂಡ್ಬರ್ತಾರೋ ಏನೋ, ಹೀಗಂತ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದವರಿಗೆ ಈ ಬಾರಿಯೂ ನಿರಾಸೆ. ಯಾಕೆ ಅಂದರೆ ಸಿಎಂಗೆ ರಾಹುಲ್ ಗಾಂಧಿ ಜೊತೆ ಮಾತುಕತೆಗೆ ಅವಕಾಶನೇ ಸಿಕ್ಕಿಲ್ಲ. ಜಿ ಮಸೂದೆ ವಿರೋಧ ಬಗ್ಗೆ CWC ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಇವತ್ತು CWC ಸಭೆ ಇತ್ತು, ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು. ಸಭೆ ಮುಗಿದ ಕೂಡಲೇ ಹೊರ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ರಾಹುಲ್ ಗಾಂಧಿ ಭೇಟಿಗೆ ಪರ್ಸನಲ್ ಆಗಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೈಕಮಾಂಡ್ ಜೊತೆಗೆ ಮಾತುಕತೆಗೆ ಅವಕಾಶ ಸಿಕ್ಕಿಲ್ಲ, ಸಮಯ ಕೂಡ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ನಾವು ನೆಕ್ಸ್ಟ್ ಮಂತ್ರಿಗಳಾಗೇ ಬಿಡ್ತೀವಿ ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದವ್ರಿಗೆ ಈ ಬಾರಿ ಕೂಡ ನಿರಾಸೆ. ಸಿದ್ದರಾಮಯ್ಯನವರು ಅದಕ್ಕೊಂದು ಪರ್ಮಿಷನ್ ತೊಗೊಂಡು ಬರೋಣ ಅಂತಲೂ ಕೂಡ ಅವ್ರ ಮನಸ್ಸಲ್ಲಿತ್ತು. ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಬಂದು ಸಂಪುಟ ಪುನರ್ರಚನೆ ಮಾಡೋಣ ಅನ್ನುವಂತಹ ಲೆಕ್ಕಾಚಾರ. ಆದರೆ ಮಾತುಕತೆಗೆ ಅವಕಾಶನೇ ಸಿಕ್ಕಿಲ್ಲ. ನಿಮಗೆ CWC ಸಭೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಅಲ್ಲಿ ಯಾವುದೋ ಒಂದು ರಾಜ್ಯದ ರಾಜಕೀಯ ಚರ್ಚೆ ಆಗಲ್ಲ. ಇಡೀ ಒಂದು ಪಕ್ಷವಾಗಿ, ರಾಷ್ಟ್ರೀಯ ಪಕ್ಷವಾಗಿ ದೇಶದಲ್ಲಿ ಆಡಳಿತಾರೂಢ ಪಕ್ಷದ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು ಅದು ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CWC ಸದಸ್ಯರು ಅಲ್ಲದಿದ್ದರೂ ಕೂಡ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಟ್ಟು 3 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. 3 ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇತ್ತು. ರೇವಂತ್ ರೆಡ್ಡಿ ಅವರು ಕೂಡ ಅಟೆಂಡ್ ಆಗಿದ್ದರು. ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಮಾತಾಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡೆ. ಶಬೀರ್, ಈಗ ಸಿದ್ದರಾಮಯ್ಯನವರು ಸೀದಾ ವಾಪಸ್ ಬೆಂಗಳೂರಿಗೆ ಬರುವಂತಹ ಲೆಕ್ಕಾಚಾರನ, ಅಥವಾ ಹೈಕಮಾಂಡ್ ನಾಯಕರ ಭೇಟಿಗೆ ಪರ್ಸನಲ್ ಆಗಿ ಏನಾದರೂ ಸಮಯ ಕೇಳಿದಾರಾ, ಅಲ್ಲೇನಾದರೂ ಚರ್ಚೆ ಆಗ್ಬೋದಾ, ಅಥವಾ ಈ ಬಾರಿ ಅಂತೂ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಅನ್ಬೋದಾ? ನೋಡಿ, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಅಥವಾ ಮಾತುಕತೆಗಳು ಈ ಬಾರಿಯ ದೆಹಲಿ ಭೇಟಿಯಲ್ಲಿ ಆಗಿಲ್ಲ. ಕೇವಲ CWC ಸಭೆಗೆ ಮಾತ್ರ ಈ ಒಂದು ಭೇಟಿ ಸೀಮಿತವಾಗಿತ್ತು ಅಂತಾನು ಹೇಳ್ಬೋದು. ಸಭೆಯನ್ನ ಮುಗಿಸಿ ಕರ್ನಾಟಕ ಭವನಕ್ಕೆ ಆಗಮಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಈಗಷ್ಟೇ ಏರ್ಪೋರ್ಟ್ ನತ್ತ ತೆರಳುತ್ತಾ ಇದ್ದಾರೆ. ಹೀಗಾಗಿ ಸಂಜೆ ಅಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಹೈಕಮಾಂಡ್ ನಾಯಕರ ಭೇಟಿ ಕೂಡ ಈ ಬಾರಿ ನಡೀತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾತುಕತೆ ಆಗ್ಬೋದು, ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗ್ಬೋದು ಅನ್ನುವಂತ ನಿರೀಕ್ಷೆಗಳೇನಿತ್ತು, ಆ ನಿರೀಕ್ಷೆಗಳು ಸದ್ಯಕ್ಕೆ ಅದಕ್ಕೆ ಪೂರಕವಾದಂತ ಯಾವುದೇ ಬೆಳವಣಿಗೆಗಳಾಗಿಲ್ಲ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾದಂತ ಸಂಗತಿಯಾಗಿರುವಂತದ್ದು. ಮುಂದಿನ ಹಂತದಲ್ಲಿ ಏನು ಬೆಳವಣಿಗೆಗಳಾಗ್ಬೋದು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ನಾಳೆಯಿಂದ ರಾಹುಲ್ ಗಾಂಧಿ ಅವರು ಕೂಡ ದೇಶದಲ್ಲಿರಲ್ಲ, ಅವರು ಕೂಡ ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಜನವರಿ 8ನೇ ತಾರೀಕು ಅವರು ವಿದೇಶದಿಂದ ವಾಪಸ್ ಬರ್ತಾರೆ. ಹೀಗಾಗಿ ಜನವರಿ 9ರ ಬಳಿಕ ಇದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಸೊ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಗೆ ಬಂದು ಏನಾದ್ರು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ರ, ಅಥವಾ ಏನು ಮಾತಾಡದೆ ಇವಾಗ ಏರ್ಪೋರ್ಟ್ ಅಂತ ಹೊರಟಿದಾರ, ಹೇಗೆ ಅಂತ ಶಬೀರ್? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಕೇವಲ ಇವತ್ತು CWC ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳನ್ನ ಆಡಿದ್ರು ವಿನಃ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಗಳನ್ನಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಹತ್ವದ ಮಾತುಕತೆ ಅಥವಾ ಸಭೆ ಕೂಡ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪಗಳನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡಿಲ್ಲ. ಅರವಿಂದ್, ಓಕೆ, ಹಾಗಾದ್ರೆ ಈಗ ಸದ್ಯಕ್ಕೆ CM ಆಗ್ಲಿ DCM ಆಗ್ಲಿ ಇನ್ನು ಜನವರಿ 8ರ ತನಕ ದೆಹಲಿ ಪ್ರವಾಸ ಮಾಡೋದು ವೇಸ್ಟ್ ಹಾಗಾದ್ರೆ? ಖಂಡಿತವಾಗ್ಲು ನೋಡಿ, ಈಗ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ರಾಹುಲ್ ಗಾಂಧಿ ಅವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದ್ರ ಜೊತೆಗೆ KC ವೇಣುಗೋಪಾಲ್ ಅವರು ಯಾವುದೇ ನಿರ್ಣಯಗಳನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಅವರು ಕೂಡ ಒತ್ತಬೇಕಾಗತ್ತೆ. ಸೊ ಹೀಗಾಗಿ ಅವರು ನಾಳೆಯಿಂದ ವಿದೇಶ ಪ್ರವಾಸದಲ್ಲಿರುವಂತಹ ಹಿನ್ನೆಲೆಯಲ್ಲಿ 8ನೇ ತಾರೀಕು ತನಕ ಯಾವುದೇ ರೀತಿಯಾದಂತಹ ಮಹತ್ವದ ರಾಜಕೀಯ ಚರ್ಚೆಗಳು ಅಥವಾ ಭೇಟಿಗಳು ನಡೆಯುವಂತದ್ದು ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. 8ನೇ ತಾರೀಕು ಅವರು ವಾಪಸ್ ಆದ ಬಳಿಕ ಇದಕ್ಕೆ ಪೂರಕವಾದಂತಹ ಮಾತುಕತೆಗಳು ಅಥವಾ ಮತ್ತೆ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗೆ ಬರುವಂತದ್ದು ಅಥವಾ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳುವಂತ ಪ್ರಯತ್ನಗಳನ್ನ ಮಾಡಬಹುದು. ಸದ್ಯಕ್ಕೆ ಅವರು ವಿದೇಶಕ್ಕೆ ತೆರಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 1 ವಾರಗಳ ಕಾಲ, 1 ವಾರ 10 ದಿನಗಳ ಕಾಲ ಏನಿದೆ, ಇದೊಂದು ರೀತಿ ಬ್ರೇಕ್ ಅಂತಾನೆ ಹೇಳ್ಬಹುದು. ಮತ್ತೆ ಯಾವುದೇ ದೊಡ್ಡ ಮಟ್ಟದ ರಾಜಕೀಯ ಚಟುವಟಿಕೆಗಳು ಕೂಡ ನಡೆಯಲ್ಲ. ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ರಾಜ್ಯ ನಾಯಕರ ಮುಂದೆಯೂ ಕೂಡ ಬಂದಿರುವಂತದ್ದು. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಬಟ್ ಒಂದೇನಂದ್ರೆ ಇದು ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಆಗಿರೋದ್ರಿಂದ ಸಾಮಾನ್ಯವಾಗಿ ಈ ಇಯರ್ ಎಂಡ್ನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೆಯಲ್ಲ. ಅದು ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ವಿದೇಶ ಪ್ರವಾಸಕ್ಕೆಲ್ಲ ಅವರು ತೆರಳತಕ್ಕಂಥದ್ದು. ಹಾಗಾಗಿ 8ನೇ ತಾರೀಕಿನ ತನಕ ಕುರ್ಚಿ ಕಿತ್ತಾಟ, ಯಾವುದೇ ಡೆವಲಪ್ಮೆಂಟ್ಸ್ ಕೂಡ ಆಗಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿದೆ.